ಇದ್ರ ಮೇಲೆ ಯಾವ ತರ ಡಸ್ಟ್ ಇದೆಯಪ್ಪ ಅಂದ್ರೆ ಹೆವಿ ಹೆವಿ ಡಸ್ಟ್ ಇದೆ ಗೈಸ್. ಆ ವಿಡಿಯೋ ಒಂದ್ ಚಾನಲ್ ಕೂಡ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಗೈಸ್. ಅಮ್ಮ ಇವತ್ತಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ ಮುಂದೆ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಬಂದಿದ್ದೀನಿ. ನಮಸ್ಕಾರ ಬಸ್ ಎಲ್ರಿಗೂ ಹೊಸ ವಿಡಿಯೋಗೆ. ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನನ್ನ ಒಂದು ಚಾನಲ್ ಅಲ್ಲಿ ಬರೋಬ್ಬರಿ 226 ಡೇಸ್ ಆಗ್ಬಿಟ್ಟಿದೆ ಗೈಸ್. ನಾನಂದು ನನ್ನ ಚಾನಲ್ ಅಲ್ಲಿ ಯಾವ ತರ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ನಾನು ಈ ತರ ಡಿಆಕ್ಟಿವೇಟ್ ಯೂಟ್ಯೂಬ್ ಚಾನಲ್ ಬಿಟ್ಕೊಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಗೈಸ್. ಆ ರೇಂಜ್ಗೆ ನನ್ನ ಒಂದು ಚಾನಲ್ ಖುಷಿಯಿಂದ ಹೇಳ್ಕೊಂತಿದ್ದೀನಿ. ಯಾಕಪ್ಪ ಅಂದ್ರೆ ನನ್ನ ಚಾನಲ್ ಈ ತರ ಅಂದ್ರೆ ಚಾನಲ್ ಎಷ್ಟು ದಿನ ಕ್ವಿಟ್ ಮಾಡಿದೀನಿ ಅಂದ್ರೆ ಆ ರೇಂಜ್ಗೆ ಕ್ವಿಟ್ ಮಾಡಿದ್ರಿ ಗೈಸ್. ಅಂದ್ರೆ ನಾನು ಯಾವ ತರ ಚಾನಲ್ ಮೇಂಟೈನ್ ಮಾಡ್ತೀನಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ. ಪ್ರತಿದಿನ 3 ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಲ್ವಾ ಗೈಸ್. ಪ್ರತಿದಿನ 3 ವಿಡಿಯೋಸ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಜೊತೆಗೆ ನನ್ನ ಒಂದು ಗೇಮಿಂಗ್ ಚಾನಲ್ ವಿತ್ ಇದ್ರ ಜೊತೆಗೆ ಫೇಸ್ಬುಕ್ ಅಲ್ಲಿ ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ. ಇಷ್ಟು ಚಾನಲ್ಸ್ ಮೇಂಟೈನ್ ಮಾಡ್ತಿದ್ದೆ. ಇವಾಗ ಒಂದು ಚಾನಲ್ ಕೂಡ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಗೈಸ್. ಆ ರೇಂಜ್ಗೆ ಒಂದ್ ಸ್ವಲ್ಪ ಸಿಕ್ಕಾಪಟ್ಟೆ ಪರ್ಸನಲ್ ವರ್ಕ್ ಇಂದ ಬಿಸಿ ಆಗ್ಬಿಟ್ಟಿದೆ. ಇನ್ ಮುಂದೆ ನನ್ನ ಒಂದು ಚಾನಲ್ ಏನಪ್ಪಾ ಅಂತಂದ್ರೆ ನನ್ಗೊಂದ್ ಸ್ವಲ್ಪ ನೆಟ್ವರ್ಕ್ ಒಂದು ವೈಫೈ ಕನೆಕ್ಷನ್ ಬೇಕು ಗೈಸ್. ಅದಕ್ಕೋಸ್ಕರ ನಾನು ಒಂದಷ್ಟು ವೇಟಿಂಗ್ ಮಾಡ್ತಿದ್ದೇನೆ. ಅದು ಬಂದಿದ ತಕ್ಷಣ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ ಮುಂದೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ವಿಡಿಯೋಸ್ ಬರುತ್ತೆ ಗೈಸ್. ಬಟ್ ನನ್ನ ಒಂದು ಬ್ಯಾಕ್ ಗ್ರೌಂಡ್ ನಾನು ಓಲ್ಡ್ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ನಾನು 90 ಡೇಸ್ ಬ್ಯಾಕ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅಂದ್ರೆ 226 ಡೇಸ್ ಲಾಂಗ್ ಗ್ಯಾಪ್ ಅನ್ಕೋಬಹುದು. 90 ಡೇಸ್ ಒಳಗಡೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಗೈಸ್. ಯಾಕಂದ್ರೆ ನನ್ನೊಂದು ಚಾನಲ್ ಬ್ಯಾಕಪ್ ಗೋಸ್ಕರ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಬಟ್ ಇಲ್ಲಿ ನನ್ನ ಒಂದು ಯೂಟ್ಯೂಬ್ ಸ್ಟುಡಿಯೋ ಅವತ್ತೇನೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಈ ತರ ಒಂದು ಅಪ್ಡೇಟ್ ನ ಮಾಡ್ಕೊಂಡಿದ್ದೇನೆ. ಬಟ್ ನೀವು ನೋಡ್ಬೋದು ಇದ್ರ ಮೇಲೆ ಯಾವ ತರ ಡಸ್ಟ್ ಇದೆಯಪ್ಪ ಅಂದ್ರೆ ಹೆವಿ ಡಸ್ಟ್ ಇದೆ ಗೈಸ್. ಆ ರೇಂಜ್ಗೆ ಡಸ್ಟ್ ಎಲ್ಲ ಕುತ್ಕೊಂಡಿದೆ. ಬಟ್ ಇದು ನಾನು ಯೂಟ್ಯೂಬ್ ಸ್ಟುಡಿಯೋನ ಇವತ್ತು ಬಂದು ಒಂದ್ ಸ್ವಲ್ಪ ಬಿಸಿ ಇದೆ. ನೆನ್ನೆ ಹಬ್ಬ ಇತ್ತು. ನನ್ನ ಚಾನಲ್ ಅಲ್ಲಿ ಯಾವ್ದೇ ಒಂದು ಫೆಸ್ಟಿವಲ್ ಆಗಿರ್ಬೋದು, ಎಲ್ಲರೂ ಕೂಡ ಎಲ್ಲ ಒಂದು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಅವರ ಒಂದು ಫ್ಯಾಮಿಲಿಗೋಸ್ಕರ ವಿಶ್ ನ ಮಾಡ್ತಾರೆ ಗೈಸ್. ನನ್ನ ಒಂದು ಚಾನಲ್ ಅಲ್ಲಿ ಯಾವ್ದೇ ತರ ವಿಶ್ ಕೂಡ ಮಾಡಿಲ್ಲ. ಆ ತರ ಒಂದ್ ಸ್ವಲ್ಪ ಯಾಕಂದ್ರೆ ತುಂಬಾ ಚಾನಲ್ಸ್ ನ ಅಂದ್ರೆ ತುಂಬಾ ದಿನದ ನಂತರ ಚಾನಲ್ಸ್ ನ ಕ್ವಿಟ್ ಮಾಡಿದ್ದಲ್ಲ, ಅದಕ್ಕೋಸ್ಕರ ಯಾವ್ದೇ ತರ ವಿಶ್ ಕೂಡ ಮಾಡಕ್ ಆಗ್ತಿಲ್ಲ. ಬಟ್ ಇನ್ ಮುಂದೆ 30 ಡೇಸ್ ಆದ್ಮೇಲೆ ನಾನೇನಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಮತ್ತೆ ಬ್ಯಾಕಪ್ ತಗೊಂಡ್ ಹೋಗೋಣ. ಒಂದು ನಿಮ್ಗಳ ಸಪೋರ್ಟ್ ಇಂದ ನನ್ನೊಂದು ಚಾನಲ್ ನ ಮತ್ತೆ ಬ್ಯಾಕಪ್ ತಗೊಂಡ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅದು ಯಾವ ತರ ಆಗುತ್ತೆ, ಯಾವ ತರ ಪ್ಲಾನ್. ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಒಂದಷ್ಟು ಅಪ್ಡೇಟ್ ಮಾಡ್ಬೇಕು ಗೈಸ್. ಇನ್ನೊಂದಷ್ಟು ಈ ಕಡೆ ಎಲ್ಲ ಏನೋ ಅನ್ಕೊಂಡಿದ್ದೀನಿ. ಬಟ್ ಅದು ಮಾಡಿದ್ಮೇಲೆ ಹೇಳ್ಬೇಕು ಗೈಸ್. ಮತ್ತೆ ಮಾಡೋದಕ್ಕಿಂತ ಮುಂಚೆ ಇಲ್ಲ. ಸೊ ಓಕೆ, ಇಲ್ಲಿ ನಾನೇನಪ್ಪ ಅಂತಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಾನು 226 ಡೇಸ್ ಬ್ಯಾಕ್ ಒಂದು ಮೈಕ್ ನ ಆರ್ಡರ್ ಮಾಡಿದ್ದೆ ಗೈಸ್. ಆ ಒಂದು ಮೈಕ್ ಇವಾಗ ಇಲ್ಲಿ ನೋಡ್ಬೋದು. ಆ ಒಂದು ಮೈಕ್ ಇಲ್ಲಿ ಅನ್ಬಾಕ್ಸಿಂಗ್ ಕೂಡ ಇನ್ನೂ ಮಾಡಿಲ್ಲ ಗೈಸ್. ಅದನ್ನ ಅವತ್ತಿಂದ ನಾನು ಎಲ್ಲಿ ಇಟ್ಟಿದ್ದೀನಿ ಅಲ್ಲೇ ಆ ಒಂದು ಸ್ಪಾಟ್ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಬಟ್ ಅದನ್ನ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡ್ತೀನಿ ಗೈಸ್. ನಾನು ಯಾವ ಒಂದು ಮೈಕ್ ಯೂಸ್ ಮಾಡ್ತೀನಿ ಎಲ್ಲರೂ ಕೂಡ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡೋಣ ಅನ್ಕೊಂಡಿದ್ದೀನಿ. ಮತ್ತೆ ಅದ್ರ ಜೊತೆಗೆ ಈ ಒಂದು ಅಂದ್ರೆ ನೀವು ನೋಡ್ಬೋದು ಇಲ್ಲಿ ಇದ್ರ ಮೇಲೆ ಡೇಟ್ ಕೂಡ ಹಾಕಿದೆ 26/8/2023 ಅಂದ್ರೆ ಹಿಂದಿನ ವರ್ಷ ಕೂಡ ತಗೊಂಡಿದ್ದೀನ. ಬಟ್ ಇದನ್ನ ವಿಡಿಯೋ ಮಾಡೋಣ, ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡೋಣ. ಇವಾಗ ನಾನು ಯಾವ್ದೇ ತರ ಮೈಕ್ ನ ಕೂಡ ಯೂಸ್ ಮಾಡ್ತಿಲ್ಲ ಗೈಸ್. ನನ್ನ ಹತ್ರ ಒಂದು ಮೈಕ್ ಕೂಡ ಹಾಳಾಗೋಯ್ತು. ಬಟ್ ಆ ಒಂದು ಮೈಕ್ ಕೂಡ ಇಲ್ಲ. ಇವಾಗ ನಾರ್ಮಲ್ ಅಲ್ಲಿ ನಾಯ್ಸ್ ಕೂಡ ಬರ್ಬೋದು, ಅಂದ್ರೆ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಕೂಡ ಇರಿಟೇಟಿಂಗ್ ಇರ್ಬೋದು. ಬಟ್ ಈ ಒಂದು ಮೈಕ್ ನ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಗೈಸ್. ಸೊ ಓಕೆ, ಏನಪ್ಪಾ ಅಂದ್ರೆ ನಾನು ನಿಮ್ಗಳ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಬಂದಿದ್ದೆ ಅಷ್ಟೇ ಗೈಸ್. ಈ ಒಂದು ಮ್ಯಾಟರ್ ಏನಪ್ಪಾ ಅಂದ್ರೆ ನನ್ನ ಒಂದು ಚಾನಲ್ ಮತ್ತೆ ಯಾವಾಗ ಬ್ಯಾಕಪ್ ಆಗುತ್ತೆ ಎಲ್ಲಾನು ಕೂಡ ನಿಮ್ಗೊಂದಷ್ಟು ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಕೇಳೋಣ ಅಂದ್ಬಿಟ್ಟು ಈ ಒಂದು ಚಾನಲ್ ಅಲ್ಲಿ ಬಂದಿದೆ. ಬಟ್ ನಿಮ್ಗಳ ಸಪೋರ್ಟ್ ಹಿಂಗೇ ಇದೆ ಗೈಸ್. ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಾಪಟ್ಟೆ ಬರ್ತಿದ್ದಾರೆ. ಯಾಕಪ್ಪ ಅಂದ್ರೆ ನಾನು ಒಂದು ಎಫರ್ಟ್ ಗೈಸ್, ಎಫರ್ಟ್ ಯಾವತ್ತು ಲಾಸ್ ಆಗಲ್ಲ. ಅಂದ್ರೆ ಇದಕ್ಕೆ ಒಂದು ನನ್ನ ಚಾನಲ್ ಒಂದು ವಿಡಿಯೋ ಇದೆ, ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ರೀಚ್ ಆಗ್ತಿದೆ ಗೈಸ್. ಅಂದ್ರೆ ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ರೀಚ್ ಆಗ್ತಿದ್ದ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ವ್ಯೂಸ್ ಬಂತು ಅಂತಂದ್ರೆ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕಲಿ ಬರ್ತಾರೆ ಗೈಸ್. ಅದಕ್ಕೋಸ್ಕರ ಇನ್ ಮುಂದೆ ನಾನು 30 ಡೇಸ್ ಆದ್ಮೇಲೆ ನನ್ನ ಒಂದು ಚಾನಲ್ ಅಲ್ಲಿ ವಿಡಿಯೋಸ್ ಕಂಟಿನ್ಯೂ ಆಗಿ ಬಂದೇ ಬರುತ್ತೆ ಗೈಸ್. 3 ವಿಡಿಯೋಸ್ ಓಕೆನಾ, ಬಂದೇ ಬರುತ್ತೆ. ಅದು ಹೇಳೋ ಮಾತೇ ಇಲ್ಲ. 3 ವಿಡಿಯೋಸ್ ಅದು ಇಷ್ಟೇ ಬಾಧೆ ಆದ್ರೂ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು ಅಷ್ಟೇ ಗೈಸ್. ಸೊ ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.